ಎಲ್ಲರಿಗೂ ನಮಸ್ಕಾರ. ಇವತ್ತು ನಿನ್ನೆ IB ಬುಕ್ ಮಾಡಿದ್ದು ಅಲ್ಲಿ ಎಲ್ಲ ರಜೆ ಮೇಲೆ ಹೋಗಿದ್ದಕ್ಕೋಸ್ಕರ ಇಲ್ಲಿ ಹರ್ಷನಲ್ಲಿ ಇಟ್ಕೊಳ್ತಾ ಇದ್ದೀವಿ. ಇವಾಗ ಮುಖ್ಯವಾಗಿ ಏನಪ್ಪ ಅಂತ ಅಂದರೆ, ಪಾವಗಡ ತಾಲೂಕು ತಿರುಮಿ ಗ್ರಾಮದಲ್ಲಿ 9ನೇ ಶ್ರೀನಿಧಿ ಸೌಹಾರ್ದ ಸಹಕಾರಿ ಬ್ಯಾಂಕ್ ನಿಯಮಿತ ಒಂದು ನೂತನ ಶಾಖೆಯನ್ನು ಪ್ರಾರಂಭಿಸ್ತಾ ಇದ್ದೀವಿ. ಅದರ ಅಧ್ಯಕ್ಷರಾದ ಸದಾಶಿವ ರೆಡ್ಡಿಯವರು ವಿವರಣೆ ಕೊಡ್ತಾರೆ. ಆಮೇಲೆ ಪರಮೇಶ್ ನಾಯ್ಕ ಅವರು ಹೊಸದಾಗಿ ನಿರ್ದೇಶಕರಾಗಿದ್ದಾರೆ. ಇವರು ನರಸಿಂಹ ಗೊತ್ತಿರಬೇಕು, ನರಸಿಂಹ ಇವರು ಹೊಸದಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಲಿಸ್ಟ್ ಕೊಟ್ಟಿದ್ದೀವಿ, ಆ ಲಿಸ್ಟ್ನಲ್ಲಿ ಎಲ್ಲರೂ ಅವಿರೋಧವಾಗಿ ಆಯ್ಕೆ ಇದ್ದಾರೆ. ಈ ಬ್ಯಾಂಕಿನ ಪ್ರಗತಿ ಬಗ್ಗೆ ಮತ್ತು ಇನ್ನು ಮುಂತಾದ ವಿಷಯಗಳ ಬಗ್ಗೆ ನಮ್ಮ ಅಧ್ಯಕ್ಷರಾದ ಸದಾಶಿವ ರೆಡ್ಡಿಯವರು ಎಲ್ಲ ನಿಮಗೆ ವಿವರಣೆ ನೀಡ್ತಾರೆ. ಶ್ರೀನಿಧಿ ಸೌಹಾರ್ದ ಸಹಕಾರಿ ಬ್ಯಾಂಕ್ ನಿಯಮಿತ 1998ರಲ್ಲಿ 2217 ಸದಸ್ಯರೊಂದಿಗೆ 38 ಲಕ್ಷ ಶೇರ್ ಬಂಡವಾಳದೊಂದಿಗೆ ಸ್ಟಾರ್ಟ್ ಮಾಡಿದ್ದಾಗಿದೆ. ಅಟ್ ಪ್ರೆಸೆಂಟ್ 11,000 ಚಿಲ್ಲರೆ ಸದಸ್ಯರಿದ್ದು ಸುಮಾರು 800 ಕೋಟಿ ವಹಿವಾಟು ನಡೆಸ್ತಾ ಇದೆ. ಅದರಲ್ಲಿ ಸುಮಾರು 480ರಿಂದ 485 ಕೋಟಿ ಠೇವಣಿ, 350 ಕೋಟಿವರೆಗೂ ಸಾಲ ವಿತರಣೆ, 209 ಕೋಟಿಯಷ್ಟು ಹೂಡಿಕೆಗಳು. ಅದರಲ್ಲಿ 68% ಸರ್ಕಾರಿ ಹೂಡಿಕೆಗಳಲ್ಲಿ ತೊಡಗಿಸಲಾಗಿದೆ. ಪ್ರತಿ ವರ್ಷ 1999ರಿಂದ ಇದುವರೆಗೂ ಸತತವಾಗಿ ನಿವ್ವಳ ಲಾಭ ಗಳಿಸ್ತಾ ಇದ್ದು ಒಳ್ಳೆ ಡಿವಿಡೆಂಡ್ ಕೊಡ್ತಾ ಇದ್ದೀವಿ. ಇದರಲ್ಲಿ ನ್ಯಾಷನಲೈಸ್ ಬ್ಯಾಂಕ್ಸಲ್ಲಿ ಏನೇನು ಅನುಕೂಲತೆಗಳಿದೆಯೋ ಎಲ್ಲ ಅನುಕೂಲತೆಗಳು ಇಲ್ಲಿದ್ದು RTGS, ನೆಫ್ಟು, ATM ಮತ್ತು ಮೊಬೈಲ್ ಬ್ಯಾಂಕಿಂಗು, ಫೋನ್ಪೇ, ಗೂಗಲ್ ಪೇ ಎಲ್ಲ ಫೆಸಿಲಿಟೀಸು ನಾವು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ NPA ಮುಖ್ಯವಾಗಿ ಲೋನ್ ರಿಕವರಿ ಗ್ರಾಸು 1.25 ಆಸ್ ಆನ್ ಡೇಟ್. ನೆಟ್ಟು ಇನ್ನೇನು ಈ ಮಂತ್ ಕಡೆಯಲ್ಲಿ ಗೊತ್ತಾಗುತ್ತೆ, ಆಲ್ಮೋಸ್ಟ್ 0% ಆಗುವ ಅವಕಾಶ ಇದೆ. ಇದುವರೆಗೂ ಬೆಂಗಳೂರು ಸಿಟಿ ಮತ್ತು ಸುತ್ತಮುತ್ತಲು 8 ಬ್ರಾಂಚ್ಗಳಿದ್ದು, ಇವಾಗ 9ನೇ ಬ್ರಾಂಚು ನಮ್ಮ ಪಾವಗಡ ತಾಲೂಕು ತಿರುಮಣಿಯಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಅದರ ಉದ್ಘಾಟನಾ ಸಮಾರಂಭ ಈ ತಿಂಗಳು 25ರಂದು ನಮ್ಮ MLA ವೆಂಕಟೇಶ್ ಅವರು ಉದ್ಘಾಟಿಸಿದ್ದಾರೆ. ಮತ್ತು BH ಕೃಷ್ಣಾರೆಡ್ಡಿ ಇವರು ಮತ್ತು K ವೆಂಕಟರಾಮಯ್ಯ ಪ್ರಧಾನ ವ್ಯವಸ್ಥಾಪಕರು ಕೆನರಾ ಬ್ಯಾಂಕ್ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ವಿಶೇಷ ಆಹ್ವಾನಿತರಾಗಿ V ಚೆನ್ನಕೇಶ್ವರ ರೆಡ್ಡಿ, RP ಸಾಂಬಸದಾಶಿವ ರೆಡ್ಡಿ ಮತ್ತು S ರಾಮಾಂಜನೇಯರು ಭಾಗವಹಿಸ್ತಾ ಇದ್ದಾರೆ. ಈ 9ನೇ ಬ್ರಾಂಚು ನಮ್ಮ ಪಾವಗಡ ತಾಲೂಕಿನ ಒಂದು ಹಳ್ಳಿಯಲ್ಲಿ ಸ್ಟಾರ್ಟ್ ಮಾಡಬೇಕು ಉದ್ದೇಶ. ಈ ಭಾಗದ ಜನರಿಗೆ ಬ್ಯಾಂಕಿನ ಸೌಲಭ್ಯ, ಒಳ್ಳೆಯ ಸೌಲಭ್ಯ ಒದಗಿಸಬೇಕು ಅಂತ ಒಂದು ಉದ್ದೇಶ. ಅದ್ರ ಜೊತೆಗೆ ಈ ಕರ್ನಾಟಕ ಸೋಲಾರ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಕಡೆಯಿಂದ KPTCL ಕಡೆಯಿಂದ ಸೋಲಾರ್ ಪಾರ್ಕ್ ಸ್ಥಾಪಿತವಾಗಿ ಸುಮಾರು ವಹಿವಾಟು ನಡೆಸ್ತಾ ಇದ್ದಾರೆ. ಇವಾಗಿರೋ ಬ್ಯಾಂಕಲ್ಲಿ ಸರ್ವೀಸು ಇದ್ದೂ ಸಹ, ಆದರೆ ಅಲ್ಲಿರುವ ಡಿಮಾಂಡ್ಗೆ ಪೂರಕವಾಗಿ ನಡ್ಕೊಳ್ತಾ ಇಲ್ಲ ಅಂತ ಒಂದು ಕಾರಣದಿಂದ ನಮ್ಮ ಶ್ರೀನಿಧಿ ಸಹಕಾರ ಬ್ಯಾಂಕನ್ನು ಒಂದು ಸ್ಥಾಪಿಸೋಣ ಅನ್ನೋ ಉದ್ದೇಶದಿಂದ ಅಲ್ಲಿ ಇವಾಗ ಸ್ಥಾಪಿಸ್ತಾ ಇದ್ದೀವಿ. ಅದರ ಉದ್ಘಾಟನೆ 25/3 ಆಗ್ತಾ ಇದೆ. ತಾವೆಲ್ಲ ಸಹಕರಿಸಬೇಕು ಮತ್ತು ಇಲ್ಲಿ ಲೋಕಲ್ ಜನರೆಲ್ಲ ಬ್ಯಾಂಕಿನ ಸೌಲಭ್ಯಗಳನ್ನು ಸದುಪಯೋಗ ಪಡಿಸ್ಕೋಬೇಕಾಗಿ ನಮ್ಮ ಕೋರಿಕೆ.